ಹೆಲ್ಲೋ ಮಕ್ಕಳೇ, ಸ್ಕೂಲ್ ಸ್ಟಾರ್ಟ್ ಆಗಿ 1.5 ತಿಂಗಳಾಯ್ತು. ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದನ್ನ ಇನ್ನೂ ಓದಿಲ್ಲ. ಸ್ಕೂಲಲ್ಲಿ ಸಿಲೆಬಸ್ ಮುಂದೆ ಹೋಗ್ತಾನೆ ಇದೆ, ಬಟ್ ನನ್ನ ಬ್ಯಾಕ್ಲಾಗ್ಸ್ ಅಂದ್ರೆ ಏನು ಓದ್ಬೇಕಾಗಿತ್ತೋ ಅದನ್ನು ಓದಿಲ್ಲ. ಅದಕ್ಕೋಸ್ಕರ ಬ್ಯಾಕ್ಲಾಗ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ. ಅಂದ್ರೆ ನೀವು ಕರೆಕ್ಟ್ ಆದ ವಿಡಿಯೋಗೆ ಬಂದಿದ್ದೀರಾ. ಹೇಗೆ ಇಲ್ಲಿ ತನಕ ನೀವು ಕವರ್ ಮಾಡದೇ ಇರುವ ಸಿಲೆಬಸ್ ಅನ್ನ ಕವರ್ ಮಾಡಬೇಕು, ಮುಂದೆ ಹೇಗೆ ಅಪ್ ಟು ಡೇಟ್ ಆಗಿರಬೇಕು ಅಂತ ಸ್ಟೆಪ್ ವೈಸ್ ಹೇಳ್ತೇನೆ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಸ್ಟೆಪ್, ಎಕ್ಸೆಪ್ಟ್ ಯುವರ್ ರಿಯಾಲಿಟಿ. ಎಲ್ಲದಕ್ಕೂ ಮೊದಲು ನಾವು ಏನು ರಿಯಲ್ ಸತ್ಯ ಇದೆಯೋ ಅದನ್ನ ಒಪ್ಕೊಳ್ಬೇಕು. ಎಸ್, ನಾವು ಹಿಂದಿದ್ದೇವೆ, ನಾವು ಬಹಳಷ್ಟು ಕವರ್ ಮಾಡಬೇಕು, ಅದನ್ನ ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಡೋಂಟ್ ಇಗ್ನೋರ್ ಬ್ಯಾಕ್ಲಾಗ್ಸ್. ಇನ್ನು ಮುಂದೆ ಸಹ ನಾವು ಇದೇ ರೀತಿ ಬ್ಯಾಕ್ಲಾಗ್ಸ್ಗಳು ಇನ್ಕ್ರೀಸ್ ಆಗ್ತಾ ಹೋಯ್ತಂದ್ರೆ ಎಕ್ಸಾಮ್ ಅಲ್ಲಿ ನಮಗೆ ಹೊಡ್ತಾ ಬೀಳತ್ತೆ. ಹೀಗಾಗಿ ಇಗ್ನೋರ್ ಮಾಡೋ ಹಾಗಿಲ್ಲ. ರೈಟ್ ಡೌನ್ ಎವ್ರಿ ಪೆಂಡಿಂಗ್ ಚಾಪ್ಟರ್. ಒಂದು ಆಕ್ಷನ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನಾಗಿರುತ್ತೆ, ನಿಮ್ಮ ನೋಟ್ಬುಕ್ ನಲ್ಲಿ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಅಂತ ಹಾಕೊಂಡಿದ್ದೀರಾ ಅನ್ಕೋಣ. ಅದ್ರ ಕೆಳಗೆ ಸ್ಕೂಲಲ್ಲಿ ಯಾವ್ಯಾವ ಚಾಪ್ಟರ್ಸ್ಗಳಾಗಿವೆ, 5 ಚಾಪ್ಟರ್ಸ್ಗಳಾಗಿವೆ. ಇವುಗಳಲ್ಲಿ ಯಾವುದನ್ನ ಕಂಪ್ಲೀಟ್ ಮಾಡಿದ್ದೀರಾ? ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಮಾಡಿದೆ, ನೆಕ್ಸ್ಟ್ ಆಗಿಲ್ಲ. ಸೊ ಇವು 4 ನಮ್ಮ ಪೆಂಡಿಂಗ್ ಚಾಪ್ಟರ್ ಆಗತ್ತೆ. ಫಸ್ಟಿಗೆ ನಿಮ್ಮ ಸಿಲೆಬಸ್ನ ಸ್ಟೇಟಸ್ ಅನ್ನ ತಿಳ್ಕೊಳ್ಳಿ. ಎಷ್ಟನ್ನ ಕವರ್ ಮಾಡಿದ್ದೀರಾ, ಇನ್ನೂ ಎಷ್ಟು ಓದಬೇಕು, ಇವೆರಡೂ ಪಾಯಿಂಟ್ ಕ್ಲಿಯರ್ ಆಯ್ತಂದ್ರೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಓಕೆನಾ? ಇಲ್ಲಿ ತನಕ ಅರ್ಥ ಆಗಿದೆ ಅಂದ್ರೆ ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಯು ಆರ್ ವಿತ್ ಮೀ ಅಂತ. ಫಸ್ಟ್ ಸ್ಟೆಪ್, ಚಾಪ್ಟರ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳೋದು, ಯಾವುದು ಉಳಿದಿದೆ ಯಾವುದನ್ನ ಕಂಪ್ಲೀಟ್ ಮಾಡಬೇಕು. ಸ್ಟೆಪ್ 2, ಪ್ರಯೋರಿಟೈಸ್. ಈಗೇನೋ ನಮ್ಮ ಹತ್ರ ಚಾಪ್ಟರ್ಸ್ಗಳ ಲೀಸ್ಟ್ ಬಂತು, ಈ ಚಾಪ್ಟರ್ಸ್ ಕಂಪ್ಲೀಟ್ ಮಾಡಿಲ್ಲ, ಇದು ಮಾಡಿಲ್ಲ ಅಂತ. ನೆಕ್ಸ್ಟ್ ಸ್ಟೆಪ್ ಏನಾಗತ್ತೆ, ಈಸಿ ಚಾಪ್ಟರ್ ಫಸ್ಟ್. ಈ 4 ಅಥವಾ 4 ಚಾಪ್ಟರ್ ಇವೆ ಅನ್ಕೊಂಡ ಓದ್ಕೊಳ್ಳಿಕ್ಕೆ. ಈ 4 ಚಾಪ್ಟರ್ಸ್ಗಳಲ್ಲಿ ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಮೊದಲು ಕಂಪ್ಲೀಟ್ ಮಾಡಿ. ಯಾಕೆ ಈಸಿಯನ್ನ ಮೊದಲು ಕಂಪ್ಲೀಟ್ ಮಾಡಬೇಕು? ಯಾಕಂದ್ರೆ ಇದರಿಂದ ನಿಮಗೆ ಒಂದು ವರ್ಡ್ ಬರುತ್ತೆ, ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಈ ಎಕ್ಸಾಮ್ಸ್ಗಳೆಲ್ಲ ಒಂದರ ಮೇಲೆ ನಡೆಯುವಂತಹದ್ದು ಕಾನ್ಫಿಡೆನ್ಸು. ನಿಮಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇತ್ತಂದ್ರೆ ಎಕ್ಸಾಮ್ಸ್ ಅಷ್ಟೇ ಈಸಿ ಆಗತ್ತೆ. ಅದಕ್ಕೋಸ್ಕರ ಈಸಿ ಆಗಿರುವಂತಹ ಚಾಪ್ಟರ್ಸ್ಗಳನ್ನ ಮೊದಲು ಮಾಡಿ. ಇದರಿಂದ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀರಾ? ಹೈ ವೇಟೇಜ್ ಟಾಪಿಕ್ಸ್. ಈಸಿ ಚಾಪ್ಟರ್ಸ್ ಅನ್ನ ಮಾಡಿದೆ. ನೆಕ್ಸ್ಟ್ ಈ 4 ಚಾಪ್ಟರ್ಸ್ಗಳಲ್ಲಿ ಯಾವುದು ಹೈ ವೇಟೇಜ್ ಅಂದರೆ ಹೆಚ್ಚಿನ ಮಾರ್ಕ್ಸ್ಗೆ ಬರುವಂತಹ ಚಾಪ್ಟರ್ ಇದೆಯೋ ಅದನ್ನ ಅಟೆಂಪ್ಟ್ ಮಾಡಿ. ಡಿಫಿಕಲ್ಟ್ ಚಾಪ್ಟರ್ಸ್ಗಳನ್ನ ಲಾಸ್ಟ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಮೊದಲು ಈಸಿ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬರುತ್ತೆ, ಹೈ ವೇಟೇಜ್ ಮಾಡೋದ್ರಿಂದ ಮಾರ್ಕ್ಸ್ ಬರುತ್ತೆ, ಡಿಫಿಕಲ್ಟ್ ಮಾಡೋದ್ರಿಂದ ಎಕ್ಸಾಮಿಗೆ ಫುಲ್ಲಿ ಪ್ರಿಪೇರ್ ಆಗ್ತೀರಾ. ಅದೇ ಉಲ್ಟಾ ಮಾಡ್ಲಿಕ್ಕೆ ಹೋದ್ರೆ ಕಾನ್ಫಿಡೆನ್ಸ್ ಸ್ಟಾರ್ಟಿಂಗ್ ಅಲ್ಲೇ ಬರಲ್ಲ, ಹೈ ವೇಟೇಜ್ ಟಾಪಿಕ್ಸ್ ಗಳಿಗೆ ಹೋಗ್ಲಿಕ್ಕಾಗಲ್ಲ. ಅದಕ್ಕೋಸ್ಕರ ಈ ಸೀಕ್ವೆನ್ಸ್ ಅನ್ನೇ ಫಾಲೋ ಮಾಡಿ. ಈಸಿ ಚಾಪ್ಟರ್ಸು, ಅದಾದ್ಮೇಲೆ ಹೈ ವೇಟೇಜು, ಅದಾದ್ಮೇಲೆ ಡಿಫಿಕಲ್ಟು. ಸೊ ಫಾರ್ಮುಲಾ ಏನಾಗತ್ತೆ, EHD, ಈಸಿ, ಹೈ ವೇಟೇಜು, ಡಿಫಿಕಲ್ಟು. ಎಲ್ಲರೂ ಕಮೆಂಟ್ ಅಲ್ಲಿ EHD ಅಂತ ಹಾಕಿ. ಇದರಿಂದ ನನಗೂ ಸಹ ಗೊತ್ತಾಗತ್ತೆ ಈ ಸ್ಟೆಪ್ 2 ಅನ್ನ ನೀವು ಫಾಲೋ ಮಾಡ್ತೀರಾ ಅಂತ. ಸ್ಟೆಪ್ 1 ಚಾಪ್ಟರ್ಸ್ಗಳನ್ನ ಲೀಸ್ಟ್ ಔಟ್ ಮಾಡ್ಕೊಳ್ಳೋದು, ಸ್ಟೆಪ್ 2 ದಲ್ಲಿ EHD ಅನ್ನ ಫಾಲೋ ಮಾಡೋದು. ನೆಕ್ಸ್ಟ್ 1-1-1 ರೂಲ್ ಬರುತ್ತೆ. ಸಿಂಪಲ್. ದಿನಕ್ಕೆ ನೀವು 3 ತಾಸು ಓದ್ತಾ ಇದ್ದೀರಾ ಅನ್ಕೋಣ. ಮಿನಿಮಮ್ ಓದ್ಲೇಬೇಕು 3 ಗಂಟೆ. ದಿನಕ್ಕೆ 3 ಗಂಟೆ ಓದ್ತಾ ಇದ್ದೀರಾ ಅಂದ್ರೆ ಅದರಲ್ಲಿ ಒಂದು ಬ್ಯಾಕ್ಲಾಗ್ ಸೆಷನ್, ಯಾವುದನ್ನ ನೀವು ಕಂಪ್ಲೀಟ್ ಮಾಡಿಲ್ವೋ ಅದಕ್ಕೆ 1 ಅವರ್ ಕೊಡ್ತೀರಾ. 1 ಕರೆಂಟ್ ಸಿಲೆಬಸ್ಸು, ಈಗ ಸ್ಕೂಲಲ್ಲಿ ಯಾವ್ದು ನಡೀತಾ ಇದೆಯೋ ಅಥವಾ ನಮ್ಮ ಪ್ರಥಮ ಬ್ಯಾಚ್ನಲ್ಲಿ ಯಾವ್ದು ನಡೀತಾ ಇದೆಯೋ ಅದಕ್ಕೆ 1 ಅವರ್ ಕೊಡ್ತೀರಾ. ಅದಾದ್ಮೇಲೆ ರಿವಿಷನ್ ಬಾರ್ ರೈಟಿಂಗ್ ಸೆಷನ್. ದಿನ ಪೂರ್ತಿ ಏನು ಓದಿದ್ದೀರೋ ಅದನ್ನ ರಿವೈಸ್ ಮಾಡ್ತೀರಾ, ಮನಸ್ಸಿನಲ್ಲೇ ಕೀವರ್ಡ್ಸ್ಗಳನ್ನ ನೆನಪಲ್ಲಿ ಹಾಕೋತೀರಾ. ಹಾಗೆ ಒಂದು ಅಟ್ಲೀಸ್ಟ್ 5 to 10 ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನ ಬರೆಯುವಂತಹ ಪ್ರಯತ್ನವನ್ನ ಪಡ್ತೀರಾ. ಯಾಕಂದ್ರೆ ಕೊನೆಗೆ ಎಕ್ಸಾಮ್ ಹಾಲ್ನಲ್ಲಿ ಅವ್ರು ಕೇಳೋದು ಬರೆಯೋದನ್ನೇ. ಹೀಗಾಗಿ ಆದಷ್ಟು ರೈಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಎವ್ರಿ ಡೇ, ಅಮಾವಾಸ್ಯೆ ಹುಣ್ಣಿಮೆಗೆ ಒಂದ್ಸಲ ಮಾಡೋದು ಅಲ್ಲ, ಪ್ರತಿ ದಿನ ಎದ್ದು ಈ 3 ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ. ಎಸ್ ಸರ್,
ಕಮೆಂಟ್ ಅಲ್ಲಿ ಎಸ್ ಸರ್ ಅಂತ ಹಾಕಿ, ಐ ವಿಲ್ ಫಾಲೋ. ಯಾಕಂದ್ರೆ ನನಗೂ ಸಹ ಗೊತ್ತಾಗ್ಬೇಕಲ್ವಾ, ಇಲ್ಲ ಅಂದ್ರೆ ಪದೇ ಪದೇ ಹೇಳ್ತಾ ಇರ್ತೇನೆ, ನೀವೇನು ಫಾಲೋ ಮಾಡಲ್ಲ ಅಂದ್ರೆ ಬೇಜಾರಾಗತ್ತೆ. ಕಮೆಂಟ್ ಅಲ್ಲಿ ಎಸ್ ಸರ್ ಅಂತ ಹಾಕಿ, ಖುಷಿ ಆಗತ್ತೆ. ಓಕೆನಾ? ಸ್ಟೆಪ್ 4, ರಿವೈಸ್ ಎವ್ರಿ ಸಂಡೇ. ಸಂಡೇ ಅಂದ ಕೂಡಲೇ ಬರೀ ಮಲಗೋದು, ಊಟ ಮಾಡೋದು ಅಷ್ಟೇ ಅಲ್ಲ. ನಾನು ಅದನ್ನು ಮಾಡ್ತೇನೆ, ನೀವು ಆ ರೀತಿ ಮಾಡಬೇಡ ಅಂತ ಹೇಳ್ತಾ ಇದ್ದೇನೆ. ಸೊ ಸಂಡೇ ಊಟನೂ ಮಾಡಿ, ಆಟನೂ ಆಡಿ, ನಿದ್ದೆನೂ ಮಾಡಿ. ಬಟ್ ಒಂದು ಸ್ವಲ್ಪ ಟೈಮನ್ನು ತೆಗೆದಿಟ್ಕೊಳ್ಳಿ. ಯಾಕಂದರೆ ಯಾವ್ದ್ಯಾವ್ದು ಕಂಪ್ಲೀಟೆಡ್ ಚಾಪ್ಟರ್ಸ್ಗಳಾಗಿವೆಯೋ ಅವುಗಳ PYQs, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಮಾಡಿ ಇದನ್ನು ನೀವು ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಹಾಗೆ ಪ್ರತಿ ವೀಕು ಎಷ್ಟು ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀರಾ, ಇನ್ನೂ ಎಷ್ಟು ಕವರ್ ಮಾಡಬೇಕು, ಆ ರೀತಿ ಪ್ಲ್ಯಾನ್ ಮಾಡಿ. ಸಿಂಪಲ್ಲು. ನೀವು ಓದೋದನ್ನು ನೀವೇ ಒಂದು ಕಂಪನಿ ನಡೆಸ್ತಾ ಇದ್ದೀರಾ, ಆ ರೀತಿ ತಿಳ್ಕೊಳ್ಳಿ. ಯು ಆರ್ ದ CEO. ನಿಮ್ಮ CEO, ನಿಮ್ಮ ಲಕ್ಷ್ಯ ಏನು, ಗೋಲ್ ಏನಾಗಿರತ್ತೆ? ಎಕ್ಸಾಮಲ್ಲಿ ಫುಲ್ ಮಾರ್ಕ್ಸನ್ನು ತೆಗೆದುಕೊಳ್ಳೋದು. ಅದಕ್ಕೋಸ್ಕರ ನಾವೇನು ಮಾಡೋಣ, ಎಕ್ಸಾಮ್ ಲಾಸ್ಟಲ್ಲಿ ಬರುತ್ತೆ, ಮಂತ್ ವೈಸ್, ವೀಕ್ ವೈಸ್, ವಾರದ ವೈಸ್ ನಾವು ಪ್ಲಾನಿಂಗ್ ಮಾಡ್ಕೊಳ್ತಾ ಹೋಗಬೇಕು. ಆ ಪ್ಲಾನಿಂಗಲ್ಲಿ ನಾವು ಎಷ್ಟು ಮುಂದೋಗಿದ್ದೇವೆ ಟ್ರ್ಯಾಕ್ ಮಾಡಬೇಕು, ಎಷ್ಟು ಹಿಂದುಳಿದಿದ್ದೇವೆ ಅದನ್ನು ನೋಡ್ಕೊಳ್ಬೇಕು. ಸೊ ಎಲ್ಲರೂ ಏನಾಗಿದ್ದೀರಾ, ನೀವು CEO ಆಗಿದ್ದೀರಾ. ಬ್ಯಾಕ್ಲಾಗ್ಸ್ ಡೋಂಟ್ ಡಿಸಪಿಯರ್ ವಿತ್ ಟೈಮ್. ಟೈಮಿನ ಜೊತೆಗೆ ಬ್ಯಾಕ್ಲಾಗ್ಸ್ಗಳು ಹೋಗಲ್ಲ, ದೇ ಡಿಸಪಿಯರ್ ವಿತ್ ಆ್ಯಕ್ಷನ್. ನೀವು ಎಷ್ಟು ಓದ್ತೀರಾ, ಎಷ್ಟು ಎಫರ್ಟ್ಸ್ಗಳನ್ನ ಹಾಕ್ತೀರಾ, ಅದ್ರ ಮೇಲೆ ಬ್ಯಾಕ್ಲಾಗ್ಸ್ಗಳು ಹೋಗುತ್ತೆ. ಇಲ್ಲ ಅಂದರೆ ಅದೇ ರೀತಿ ಅವು ಪೈಲಪ್ ಆಗ್ತಾ ಇರತ್ತೆ. ಹೀಗಾಗಿ ಬ್ಯಾಕ್ಲಾಗ್ಸ್ಗಳನ್ನ ತೆಗೆದು ಹಾಕಲಿಕ್ಕೆ ಇರೋ ಒಂದೇ ಒಂದು ಉಪಾಯ ಅಂದರೆ ಎಫರ್ಟ್ಸ್ಗಳನ್ನ ಹಾಕೋದು, ಆ್ಯಕ್ಷನ್ ಮಾಡೋದು. ಇದನ್ನು ನೀವು ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಇಂತಹದೇ ವಿಡಿಯೋಗಳಿಗೋಸ್ಕರ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಾವು ಬಹಳಷ್ಟು ಬ್ಯಾಕ್ಲಾಗ್ಸ್ಗಳ ಮೇಲೆ ಏನು ಆ್ಯಕ್ಷನ್ ಸ್ಟೆಪ್ಸ್ಗಳೇನು, ಸೋಷಿಯಲ್ ಸೈನ್ಸಿಗೆ ಏನು ಮಾಡಬೇಕು ಎಲ್ಲವನ್ನೂ ಸಹ ನಮ್ಮ ಪರೀಕ್ಷೆ ಚಾನಲ್ನಲ್ಲಿ ಹೇಳ್ತೇವೆ. ಹೀಗಾಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮಗೆ ಪಾಠ ಮಾಡಲು ಕಾಯ್ತಾ ಇರ್ತೇನೆ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.